ನೆನ್ಸ್ಬಿಡ್ತೀನಿ. ಸರ್ ಹೆಚ್ಚೇನು ಹೇಳಿದ್ರೆ ಒಂದು ಲೈನಲ್ಲಿ ಮುಗಿಸ್ತೀನಿ. ಸರ್ ಹೆಚ್ಚೇನು ಹೇಳಿದ್ರೆ ಒಂದು ಲೈನಲ್ಲಿ ಒಂದೇ ಲೈನು. ನಿಮ್ಗೆ ಯಾವ ಪ್ರಶ್ನೆನೂ ಕೇಳಲ್ಲ, ನಿಮ್ಗೇನು ಡಿಸ್ಟರ್ಬ್ ಮಾಡಿದ್ರೆ ಒಂದು ಲೈನಲ್ಲಿ ಮುಗಿಸ್ತೀನಿ ಸರ್. ಸರ್ ಮಾತಾಡ್ಬೋದಾ? ಓಕೆನಾ ಸರ್? ಹೆಚ್ಚೇನು ಹೇಳಿದ್ರೆ ಒಂದು ಲೈನಲ್ಲಿ ಮುಗಿಸ್ತೀನಿ ಸರ್. ನೋಡಿ ಸರ್, ನಾನು ಸಿನಿಮಾ ಬಿಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಪರ್ಸ್ನಲ್ ಲೈಫು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ಬಂದಿದೆ. ಇದು ತೀರಾ ಪರ್ಸನಲ್ ಮಾತಾಡಬಾರ್ದಾಗಿತ್ತು, ಬಟ್ ಅದಕ್ಕೆ ಬಂದಿದ್ದೀನಿ ಸರ್. ಸಿನಿಮಾ ಬಿಡೋ ಮಟ್ಟಕ್ಕಾಗಿದೆ. ನಾನು ಬ್ಯಾಂಗ್ಳೂರು ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಒಪ್ಕೊಂಡ್ರೆ ಕೊಕೇನ್ ಸಿನಿಮಾ ಮುಗಿಸಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಹೊರಟ್ಬಿಡ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಹೊರಡ್ತೀನಿ, ಅಲ್ಲಿಂದ ಫಾಲೋ ಅಪ್ ಮಾಡ್ತೀನಿ ಸರ್. ನಾನೇ ಊರು ಬಿಡ್ತಾ ಇದ್ದೀನಿ ಮೇಲೆ ಯಾರಿಗೆ ಹೆದರ್ಕೊಂಡು ಏನು ಮಾಡ್ಬೇಕು ಸರ್? ತುಂಬ ಡ್ಯಾಮೇಜ್ ಆಗೋಯ್ತು, ಮನೆಯವ್ರು ಹೆದರು ಬಿಟ್ಟಿದ್ದಾರೆ, ಇದು ಕನ್ಫರ್ಮ್ ಸರ್. ಆ ಕಾರಣಕ್ಕೆ ಎಲ್ಲ ಫ್ಯಾನ್ ಪೇಜಸ್ಸು ಡಿಲೀಟ್ ಆಗಬೇಕು ಸರ್. ಫೇಕ್ ಪ್ರೊಪಗಂಡ ಹರಡಿಸ್ತಾ ಇದ್ದಾರಲ್ಲ, ಅದ್ಲಾಗೆ ಅವ್ನು ಕುಡ್ಕೊಂಬಂದ ಹಂಗೆ ಮಾಡ್ದ, ಬೇರೆಯವ್ರಿಗೆಲ್ಲ ಟ್ರಾಲ್ ಮಾಡೋಕೆ ಇಟ್ಕೊಂಡಿರಲ್ಲ, ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು. ಅದಾಗದಿರೋದಕ್ಕೆ ಇವತ್ತು ಅಸಾಲ್ಟ್ ಈ ಮಟ್ಟಕ್ಕೆ ಆಗೋದು ಬಂದಿರೋದು. ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು. ಅದ್ರ ಹಿಂದೆ ಯಾರು ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಆ ಮನುಷ್ಯನಿಗೆ ಬಿಸಿ ಮುಟ್ಟಬೇಕು. ಮೂರನೇದು, ಹೀರೋ ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಯಾಕೆಂದ್ರೆ ಅವ್ರು ಬ್ಯಾರಿಕಲ್ಲಿ ಇದ್ದವ್ರು ಮಾಡಿರೋದನ್ನ ಅವ್ರು ಬಂದು ಕೊಡಬೇಕು. ಒಂದು ವಾರದಿಂದ ಸಾಲ್ವ್ ಆಗುತ್ತೆ ಅನ್ನೋ ಥರ ತುಂಬ ಟ್ರೈ ಮಾಡಿದೆ, ಅವ್ರು ಮಾಡಲಿಲ್ಲ ಸರ್. ಅವ್ರಿಗೇನು ಅಂದ್ರೆ ಅವ್ರದ್ದೊಂದು ಸ್ಟೈಲ್ ಶುರುವಾಗ್ಬಿಡಿದೆ. ಎಲ್ಲಿ ಬಂದರೂ ನಂಗೆ ಮೈಕ್ ಹಿಡಿತಾರೆ, ಕ್ಯಾಮ್ರಾ ಹಿಡಿತಾರೆ, ನಾನು ಬಂದಿದ್ದೆ ಇದು, ನನ್ನ ಕೆಮ್ಮುದ್ರು ಸೌಂಡ್ ಆಗುತ್ತೆ. ನನ್ನಿಂದ ಯಾರು, ನಿಮ್ಮಿಂದಲ್ಲ ಸರ್, ನಿಮ್ಮಿಂದ ಯಾರಿಗೆ ಸರ್ ಮೀಡಿಯಾಗೆ ಸೌಂಡ್ ಆಗಬಾರ್ದು ಅಂತ ಹೆಂಗೆ ಆಸೆ ಪಡ್ತೀನಿ, ನಿಮ್ಮಿಂದ ತೊಂದರೆ ಆಗಬಾರ್ದು ಸರ್. ನಿಮ್ಮ ಬ್ಯಾರಿಕಲ್ಲಿ ಇದ್ದವ್ರು ಮಾಡೋ ಅಲ್ಲ. ಇವ್ರಿಗೆ ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು, ಚುಚ್ಚೋಗಿ ಬಂದಿದ್ದಕ್ಕಲ್ವೇಂದ್ರೆ ಒಬ್ಬ ಮನುಷ್ಯ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು. ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಳೇ, ದಯವಿಟ್ಟು. ಚುಚ್ಚೋ ಮಟ್ಟಕ್ಕೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು. ನೀವು ವಿಗ್ ಹಾಕತ್ತಿರೋ, ಚಡ್ಡಿ ಹಾಕತ್ತಿರೋ, ಯಾವನಿಗೆ ಗೊತ್ತು, ಯಾವನಿಗೆ ಬೇಕದು? ನೀವು ಚುಚ್ಚೋಗಿ ಬಂದಿದ್ದಕ್ಕೆ, ನಿಮ್ಮ ಕಡೆಯವ್ನು ಬಂದಿದ್ದಕ್ಕೆ, ನಿಮ್ಮ ಸೆಲ್ಲಲ್ಲಿ ಇದ್ದವ್ನು ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ತಲೆ ಇದ್ದರೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಊರು ಬಿಡ್ತಾ ಇದ್ದೀನಿ, ಬದನೆಕಾಯಿ ತೊಟ್ಟು ಯಾವ ಮಗನ ಯಾವ ಸ್ಟಾರ್ಗೆ ಏನಕ್ಕೆ ಎದುರ್ಕೋಬೇಕು ನಾನು? ನೀನು ಅರ್ಥ ಆಯ್ತಾ? ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲಲ್ಲಿ ಇದ್ದವರು ಪ್ರಾಣ ಬದುಕಿ ಹಾಕಿಂದ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದಾ? ಅಂದರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾರದು ಯಾಕೆಂದರೆ ಆ ಹೀರೋ ಜೊತೆಲಿ ಇದ್ದವರು, ಬ್ಯಾರಿಕಲ್ಲಿ ಇದ್ದವರು ಚುಚ್ಚೋಕೇನು ಬಂದಿದ್ದಕ್ಕೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾರೆ. ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು. ಆಗಲ್ಲ ಅಂದ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು. ನಾನು ಸಿನಿಮಾ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ. ಬೇರೆಯವ್ರಿಗೆ ಅಟ್ಲೀಸ್ಟ್ ಇಂಡಸ್ಟ್ರಿ ಉಪಯೋಗ ಆಗಲಿ. ಈ ದೌರ್ಜನ್ಯಗಳು ನಿಲ್ಲಲಿ. ಎಲ್ಲ ಪೇಜಸ್ಸು ಡಿಲೀಟ್ ಆಗಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದೇನಂದರೆ, ನಿಮ್ಮ ಸೈಲೆನ್ಸಿಗೆ ನೀವು ಉತ್ತರ ಕೊಡಬೇಕು. ಎಲ್ಲ ನೋಡಿ ಮಜಾ ತಗೋತಾ ಇದಿರಲ್ಲ ಹೀರೋ, ಎಲ್ಲ ಮಜಾ ತಗೋತಿರಲ್ಲ ಆಯಿತಾ? ಈ ಪುಡಾಂಗಳು ತಗಡುಗಳು ಯಾರು ಇದ್ದಾರೆ ನಿಮ್ಮ ಪೇಜಸ್ಸು, ಪುಡಾಂಗಳು ತಗಡು ನನ್ನ ಮಕ್ಕಳೆಲ್ಲ ಬರಬೇಕು. ಅವರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು. ನೀವು ವಿಡಿಯೋ ಮಾಡಿ ಹೇಳ್ಬೇಕು, ಇನ್ಮೇಲೆ ಯಾವ ಕಲಾವಿದರು ವಿಚಾರಕ್ಕೆ ಹೋಗಬಾರ್ದು. ನಂದೇ ಸುಟ್ಟೋಗೈತಪ್ಪ, ಅರ್ಕೊಂಡು ಸುಟ್ಟೋಗೈತೆ, ನಂದೇ 150 ಸಮಸ್ಯೆ ಐತೆ, ಮುಚ್ಕೊಂಡು ಕೂತ್ಕೊಳ್ರೋ, ನನ್ನ ಹೆಸರು ಹಾಳು ಮಾಡಿಬಿಟ್ಟು ನನಗೆ ಯಾವ ಫ್ಯಾನ್ ಪೇಜು ಬೇಡ, ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳ್ಬೇಕು. ಇದನ್ನು ಕ್ಲಾಸಾಗಿ ಹೇಳಿ. ಆಗಲ್ವಾ? ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗಬಾರ್ದು. ಅಶ್ವಿನಿ ಮೇಡಮ್, ಸುದೀಪ್, ದರ್ಶನ್ ಸರ್, ಸುದೀಪ್, ಗಣೇಶ್ ಅವರು, ಯಶ್ ಅವರು, ಸ್ಪೆಷಲಿ ಶಿವಣ್ಣ ಅವರು, ಧ್ರುವ ಅವರು, ಇನ್ಯಾವ ಕಲಾವಿದರು, ಧನಂಜಯ ಅವರು, ಯಾರು ಕಲಾವಿದರು ಯಾರ್ಯಾರಿದ್ದಾರೆ ಎಲ್ಲ ಕಲಾವಿದರು, ಯಾರಿಗೂ, ರಮ್ಯಾ ಅವರು ಸ್ಪೆಷಲಿ, ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್. ಇನ್ನೊಂದು ವಿಚಾರ ಹೇಳ್ತೀನಿ, ಅದೇನೋ ಅಮ್ಮ ಸಿನಿಮಾ ನಿಲ್ಲಿಸಿ ರಮ್ಯಾ ಅವರು 13 ವರ್ಷ ಆಗಿದೆ ಸಿನಿಮಾ ಆ್ಯಕ್ಟಿಂಗ್ ಅಂತ. ಇವತ್ತಿಗೂ ಅವ್ರನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತ. ಅವ್ರನ್ನ ನಿಮ್ಮ ಕಡೆಯವ್ರು ಅಷ್ಟೆಲ್ಲ ಅಶ್ಲೀಲ ಮಾಡೋದು, ಅದಕ್ಕೆ ದಾಖಲೆ ಏನು, ಸಾಕ್ಷಿ ಏನು ಅಂತ ಕೇಳ್ತಾರೆ. ಕಾಮನ್ ಸೆನ್ಸ್ ಅವ್ರು ಬೇಡ ಕೇಳೋರ್ಗಾರವೆ. ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರು ಈಗಲೂ ರಮ್ಯಾ ಅವ್ರು ಹಾಕೊಂಡ್ರ ಚಪ್ಪಲಿನ ಒಂದು ಹರಾಜಿಗೆ ಅಂತ ಹಾಕ್ಬಿಟ್ಟು ಒಂದು ಒಳ್ಳೆ ಕೆಲಸ ಕೊಡ್ತೀನಿ, ಇವತ್ತು 2 ರಿಂದ 5 ಲಕ್ಷ ಕೊಡ್ತೀನಿ. ಅದು ರಮ್ಯಾ ಅವ್ರ ಕ್ರೇಜು. ಅವ್ರನ್ನ ತಗೊಂಡು ಚುಚ್ಚಿಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ, ಎಲ್ಲ ಬೇಡ ಸರ್. ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ತೀನಿ, ನಿಮ್ದು ಏನಿದೆಯೋ ಕೆಲಸ ನೋಡ್ಕೊಂಡೋಗಿ. ಮಾಫಿಯಾ ನಡೆಸೋದೆಲ್ಲ ನಡೆಸಬಾರ್ದು. ನಾನೇ ಊರಿಗೆ ಹೋಯ್ತೇನೆ ಬದನೆಕಾಯಿ ತೊಟ್ಟು, ನಿಮ್ಗೆ ಯಾಕೆ ಸರ್ ಎದುರ್ಕೋಬೇಕು? ಹೇಳಿ ಸರ್. ಮನೇಲಿ ಡ್ಯಾಮೇಜ್ ಆಗಿದೆ, ಮನೇಲಿ ಪರ್ಸನಲ್ ಲೈಫಲ್ಲಿ ಡ್ಯಾಮೇಜ್ ಆಗಿದೆ ಸರ್. ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ. ಕಾನೂನಾತ್ಮಕವಾಗಿ ನಮ್ಮ ವಯಸ್ಸಿಗೆ ಏನು ಗೊತ್ತಾಯ್ತು ಸರ್? ಆಕೆ ಫೋನ್ ಇಲ್ಲ ಸರ್. ನೀವು ಕೇಳೋದು ನ್ಯಾಯ ಇದೆ. ಅವ್ರು ತುಂಬ ಹೆದರ್ಕೊಂಡಿದ್ದಾರೆ ಸರ್. ಸರ್ ನನ್ನ ಪರ್ಸನಲ್ ಲೈಫು ಯಾವತ್ತಾರು ಹೊರಗಡೆ ತಂದು ಸರ್ ಇಷ್ಟೆಲ್ಲ ಕೇಳ್ತೀರಾ? ವಿನಮ್ರತೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಮಾಧ್ಯಮಗಳು, ಕಲರ್ಸು, ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ಮ ವೈಫನ್ನು ಕರ್ಕೊಂಬಂದು ಅಂತ ಎಷ್ಟು ಸಲ ಕೇಳಿದ್ರು? ಯಾವ DKD ಶೋ ಮಾಡಿದಾಗಲೂ ಫ್ಯಾಮಿಲಿ ರೌಂಡ್ ಇತ್ತು. ನನ್ನ ವೈಫ್ ಬರಲ್ಲ, ನಾನು ಕ್ಯಾಮ್ರಾ ಮುಂದೆಲ್ಲ ತಂದು ನಿಲ್ಲಿಸ್ಬೇಡ್ರಿ, ನಿಮ್ದು ಏನಿದೆ ಮಾಡ್ಕೊಳ್ಳಿ. ನಾನು ಅವ್ರನ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು, ಅವರು ನನ್ನ ಹೋಗಿ ಬನ್ನಿ ಅಂತಲೇ ಅಂತಾರೆ. ಇವತ್ತಿಗೂ ನಮ್ಗೆ ಹಿಂಗಿದೆ, ಇವ್ನ ಜೊತೆ ಹೆಂಗೆ ಬಾಳ್ತಾರೋ ಅಂತ ಕೂತ್ಕೊಂಡು ನೀವು ಪೇಜಸ್ಸು ಕಾಮೆಂಟ್ ಆಗ್ತಾರೆ. ಸರ್ ನಾವು ಚೆನ್ನಾಗಿದ್ದೀವಿ ಸರ್, ನೀವು ಹೆಂಗೆ ಬಾಳ್ತಾರೋ ಅಂದ್ಬಿಟ್ಟು ಬಾಳ್ನೆ ಹಾಳು ಮಾಡೋಕೆ ಅವ್ರು ಬಿಟ್ಬಿಡಲ್ಲ ಸರ್. ಅರ್ಥ ಆಯ್ತಾ? ನಿಮ್ದು ಏನೋ 100 ಸರ್. ಆಮೇಲೆ ಇನ್ನೊಂದು ಯಾವುದೋ 20 ಅದೊಂದು ಪೇಜ್ಗಳಲ್ಲಿ ಫೇಕ್ ಪ್ರೊಪಗಂಡ ಹರಿಸ್ತಾ ಇದ್ದಾರೆ. ಇವ್ನು 20,000 ಕೊಟ್ಟಿಲ್ಲ, 5 ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ, ಇವ್ರ ಅಪ್ಪ ಕೊಟ್ಟಿದ್ನಾ? ನಾನು ಹೇಳ್ತೀನಿ, ನಾನು 100 ಜನರ ಜೊತೆ ಹೋಯ್ತೀನಿ ಸರ್. ಯಾಕೆ ನಿಮ್ಮ ಮನೆಯವ್ರ ಹತ್ರ ಹೋದ್ನಾ? ನೀವು ಯಾರನ್ನೋ ಓಡಾಡ್ತಾ ಇದ್ದಿಲ್ಲ ಅವ್ರ ಜೊತೆ ಹೋದ್ನಾ, ಅಥವಾ ನಿಮ್ಮ ಜೊತೆಗಿರೋರ ಜೊತೆ ಹೋದ್ನಾ? ಯಾರ ಜೊತೆ ಹೋದ್? ನನ್ನ ಇಷ್ಟ ಬಂದವ್ರ ಜೊತೆ ಹೋಗ್ತೀನಿ. ನೀವು ಯಾರು ಸರ್ ಕೇಳೋಕ್ಕೆ?
ಏನೇನ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ವಾ ಅದೆಲ್ಲ ದುಬೈಲಿ ಏನ್ ನಡೀತಿ ಏನೇನ್ ಮಾಡ್ತಾರೆ ಯಾರು ಹೌದು ಸರ್ ಕಳಗಾಪುರ ನಮ್ಮೂರು ಸರ್ ಇದೊಂದು ಕೊಕೇನ್ ಇನ್ನು 6 ದಿನ ಶೂಟಿಂಗ್ ಇದೆ ಮುಗಿದು ಹೋಗ್ತೀನಿ ಬಟ್ ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ ಅಂದ್ರೆ ಸಿನಿಮಾ ಸರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸರ್ ಇದೊಂದು ವರ್ಡ್ ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್ ನೀವು ನನ್ನನ್ನು ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನೀವು ನೋಡ್ಕೊಂಡು ಮಜಾ ತಂದ್ರೆ ನಿಮ್ಮ ಬಾಸು ಬಿಸಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದೀವಿ ಸರ್ ಅಷ್ಟೇ ಸೊ 2 ಅವ್ರು ಬರಲೇಬೇಕು ನೀವು ನಿಮ್ಮ ಬಾಸಿಗೆ ಸಪೋರ್ಟ್ ಮಾಡಿಕೊಂಡು ಪರ್ಸ್ನಲ್ ಟಾರ್ಗೆಟ್ ಮಾಡಿದ್ರೆ ಅವ್ನು ಅಲ್ಲೋದ ಇಲ್ಲೋದ ಯಾರ ಜೊತೆ ನಾನು 100 ಜನರ ಜೊತೆ ಹೋಗ್ತೀನಿ ಅದನ್ನು ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್ ಅರ್ಥ ಆಯ್ತಾ ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದರೆ ನೀವು ಬಂದರೆ ಎಲ್ಲ ತಿರುಗಿ ನೋಡ್ತಾರೆ ಬಮೆ ದಿಮಾಕನ್ನು ಫಸ್ಟ್ ಬಿಡಿ ಸರ್ ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ ನನ್ನ ವಿಚಾರಕ್ಕೆ ಬಂದರೆ ನಾನು ಯಾರನ್ನೂ ಟಚ್ ಮಾಡಲ್ಲ ನಿಮ್ಮ ಫ್ಯಾನ್ಸ್ ನನಗೆ ಬರ್ತಾರಲ್ಲ ಸರ್ ನಾನು ನಿಮಗೆ ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತಾ ಇದ್ದೀನಿ ಉಪವಾಸ ಮಾಡ್ತಾ ಇದ್ದೀನಿ ಸರ್ ಹೆಚ್ಚು ಕಡಿಮೆ ಆಗಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್ ಯಾರು ಮುಟ್ಟಿಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಟಿಸ್ತಾರೆ ಇದು 2 ಇದಕ್ಕೂ ನೀವು ಬಗ್ಗದೆ ಮತ್ತಷ್ಟು ಟ್ರಾಲ್ ಪೇಜು ಅಥವಾ ನಿಮ್ಮ ಫ್ಯಾನ್ ಪೇಜಲ್ಲಿ ಅದ್ಯಾವುದೋ ಡುಬಾಕ್ ನನ್ನ ಮಕ್ಕಳು ಯೂನಿವರ್ಸಿಟಿ ಡುಬಾಕ್ ಯೂನಿವರ್ಸ್ ಅಂತೆ ಈ ನನ್ನ ಮಕ್ಕಳಿಗೆ ಸರ್ ಯೂನಿವರ್ಸಲ್ ಸಣ್ಣ ಹಣ ಕುಣ ತಣ ಅಟಾಕ್ ಚಟಾಕ್ ಟುಟುಕ್ಕೂ ಸಮ ಇಲ್ಲ ಈ ನನ್ನ ಮಕ್ಕಳು ಯೂನಿವರ್ಸ್ ಅಂದ್ರೆ ಏನ್ರೋ ಪೆಂಗುಂಡೇವಾ ಇಡೀ ಬ್ರಹ್ಮಾಂಡ ಅವು ಇಬ್ರು ಯೂನಿವರ್ಸ್ಗೆ ಒಡೆಯ ವಿಷ್ಣು ಪರಮಾತ್ಮ ಇಡೀ ವಿಶ್ವಕ್ಕೆ ಒಡೆಯ ವಿಷ್ಣು ಇವ್ರು ಯೂನಿವರ್ಸ್ ದೇವರು ಮೆನ್ಷನ್ ಆಗಿದೆ ಹೌದು ಸರ್ ಆಗಿ ಬಂದಿರೋದು ಅವ್ರು ಕಳಿಸಾಗಿದೆ FIR ಕಾಪಿನ ಆಮೇಲೆ ಇನ್ನೊಂದು ಏನು ಗೊತ್ತಾ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ 2ನೇದು ನಾನು ನಿಮ್ಮನ್ನ ಒಂದು ಕೇಳ್ತಾ ಇದ್ದೀನಿ ನಾನು ಇಲ್ಲಿ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಬೇಕು ನಿಮ್ಗೆ ಯಾರಿಗೂ ತೊಂದರೆ ನಾನು ಯಾವುದೇ ಮಾತಿನ ಬೇಜಾರಾಗಿರೋ ಒಂದು ತಿಳ್ಕೊಳ್ಳಿ ಸರ್ ಯಾವತ್ತೂ ಪ್ರಥಮ ಇಷ್ಟು ಮಾತಾಡೋದೇ ಇದನ್ನು ಸ್ಟಾರ್ಟ್ ಆಗ್ತಾ ಇದೆ ಯಾವ ಮಟ್ಟಕ್ಕೆ ಡೇಂಜರ್ ಝೋನಿಂದ ಬದುಕು ಬಂದಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸು ತಗೊಂಡಿದ್ದಾರೆ ಸರ್ ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಒಂದಲ್ಲ 1,000 ಕೊಟ್ಟಿದ್ದೀನಿ ಸರ್ ಒಂದು ಕೆಲಸ ಮಾಡ್ತೀನಿ ಒಂದು ನೋಡ್ತೀರಾ ತೋರಿಸ್ಲಾ ಸರ್ ನಮ್ಗೆ ಬೇಡ ಅಂದ್ರೆ ತೋರಿಸ್ತೀವಿ ಇನ್ವೆಸ್ಟಿಗೇಷನ್ ಸರ್ ಒಂದಲ್ಲ ಅವ್ರಿಗೆ 1,900 ಕೊಡ್ತೀವಿ ನಿಮ್ಗೆ 10 ಕೊಡ್ತೀನಿ ಸರ್ ಇದಕ್ಕೆ 1,900 ಅವ್ರಿಗೆ ಕೊಡ್ತೀನಿ 2ನೇದು ಅದೆಲ್ಲ ಬಿಟ್ಟು ಅದೇನೋ ಡಾನ್ ಅಂತೆ ಸರ್ ಅವರು ಡಾನ್ ಅಂತೆ ಅದು ರಕ್ಷಕ್ ಏನೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಮ್ಮ ಹೇಳ್ಬಿಟ್ಟೈತಂತೆ ಅದಕ್ಕೆ ರಕ್ಷಕ್ ಸುಮ್ಮನಿದ್ದಂತೆ ಆಮೇಲೆ ಅದೇನೋ ವೆಪನ್ ತೋರಿಸ್ಬಿಡ್ತಾರೆ ಅದೇನೋ ಇದು ಅದದು ಅವ್ರಿಗೆ ನನಗೇನಾದ್ರು ಅಸಾಲ್ಟ್ ಮಾಡಿದ್ರೆ ಅನ್ನೋದು ಅದನ್ನ ತಲೆಯಲ್ಲಿ ಇತ್ತು ರಕ್ಷಕ್ ಮೇಲೆ ನಂಗೇನು ಬೇಜಾರಿಲ್ಲ ಬಟ್ ಇಂಥವ್ರ ಜೊತೆ 3 ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್ ಇನ್ನೊಂದು ಮೇಜರು ಇದು ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದೊಂದು ತಿಳ್ಕೊಂಬಿಡಿ ಸರ್ 22ನೇ ತಾರೀಕು ಇಶ್ಯೂ ಆದಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು ನಿಮ್ಮೆಲ್ಲರಿಗೂ ಒಂದು ತೋರಿಸ್ತೀನಿ ಸರ್ ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದ್ಸಲ ನೋಡಿ ಸರ್ ದಯವಿಟ್ಟು 1 ಸೆಕೆಂಡ್ ನೋಡಿ ಆಯ್ತಾ ನೋಡಿ ಸರ್ ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡೋರು ಶಿವ ಅಂತ ಕಾಡು ಶಿವ ಅವ್ರು ಫೋನ್ ಮಾಡಿ ಪ್ರಥಮ್ ಅವರೇ ಕೂತ್ ಮಾತಾಡ್ಕೊಂಡು ಈಗಲೇ ನನ್ನ ಸಮಸ್ಯೆ ಸಾವಿರ ಐತೆ ಅದಕ್ಕೆ ನಾನೇನಿದೆ ಗೊತ್ತಾ ಇಲ್ಲ ಸರ್ ಇವರಿಬ್ಬರು ಕ್ಷಮೆ ಕೇಳಿ ಅವ್ರು ಯಾರ ಯಶಸ್ವಿನಿನ ಬೇಕ್ರಿ ಬಾಬನ್ ನಾನು ಸುಮ್ಮನಿರ್ತೀನಿ ಅಂದೆ ಅಲ್ಲಿಗೆ ಮುಗ್ದೋಯ್ತಾ ಇತ್ತು ಸುಮ್ಮನಿರ್ತೀನಿ ಅಂದೆ ನಾನು ಒಂದು ವಾರದಿಂದ ಸುಮ್ಮನಿದ್ದೆ ಎಲ್ಲ ಬೈದ್ರು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ದೊಡ್ಡವರು ಅನ್ನೋಕೊಂಡ ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ಮ ಪೇಜ್ ಅವ್ರಿಗೆ ನೀವು ಹಾಕ್ಸಿ ಏನು 2,000 ಪೇಜಲ್ಲಿ ಮಾಡಿಸ್ತಾ ಇರೋದು ಏನಂತ ಅವನು ಇದು ಕೊಟ್ಟಿಲ್ವಂತೆ 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅದ್ಯಾರ ಜೊತೆಗೆ ಹೋದ ನಾನು ಹೋದ್ರೆ 100 ಜನರ ಜೊತೆ ಹೋಗ್ತೀನಿ ಸರ್ ನಾನು ಹೆಂಡತಿ ಮಾತ್ರ ಕೇಳಬೇಕು ನಿಮಗೆ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಅನ್ಲ ಈಗ ಸುಮ್ಮನೆ ಕೂತ್ಕೋಬೇಕು ನಮ್ಗೆ ಕೋಪ ಬರ್ಸ್ಬಾರ್ದು ಸರ್ ಬೇಜಾರು ಮಾಡಬಾರ್ದು ಸರ್ ನೋಯಿಸ್ಬಾರ್ದು ನಿಮಗೆ ನೋಯಿಸ್ತೀವಿ ಸರ್ ಸುಮ್ಮನೆ ನಿಮ್ದು ಏನಿದೆ ನೋಡ್ಕೊಂಡು ಹೋದ್ರೆ ಉತ್ತಮ ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತಿಂದ ನಮ್ಮ ಉಪವಾಸ ನಡೆಯುತ್ತೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಹೆಚ್ಚು ಕಡಿಮೆ ನೀವು ಜವಾಬ್ದಾರಿ ಎಲ್ಲಿ ಕೂತ್ಕೊಳ್ಳ ಇಲ್ಲೇ ಕೂತ್ಕೊತೀನಿ ಎಲ್ಲ ಅಲ್ಲೇ ಕೂತ್ಕೊಳ್ತೀನಿ ನಾವು ಕೇಳಿದೀನಿ ಅವ್ರಿಗೆ ಸರ್ ಇಲ್ಲಿ ಕೂತ್ಕೋತೀನಿ 1 ನಿಮಿಷ ಇಲ್ಲ ಆಗಿಲ್ಲ ಅಂದ್ರೆ ಫಿಲ್ಮ್ ಚೇಂಬರ್ ಹತ್ರ ಕೂತ್ಕೋತೀನಿ ಇಲ್ಲಿ ಕೂತ್ಕೋತೀನಿ ಫಸ್ಟ್ ಇವ್ರು ಬೇಡ ಅಂತ ಹೇಳಿದ್ಮೇಲೆ ನಾನು ಇದನ್ನ ಕಾನೂನು ಗೌರವಿಸ್ತೀನಿ ಫಸ್ಟ್ ಕೂತಿದ್ದೀನಿ ಅಲ್ಲಿಂದ ಫಿಲ್ಮ್ ಚೇಂಬರ್ ಹತ್ರ ನೋ ಈ ಕ್ಷಣದಿಂದ ಬೆಳಗ್ಗೆಯಿಂದಲೂ ಇದೀವಿ ಸರ್ ಬೆಳಗ್ಗೆಯಿಂದ ಇದೀವಿ ಸರ್ ಈಶ್ವರ್ ನಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ನಾವು ಈಗ ಇಲ್ಲಿ ಕೂತ್ಕೋತೀವಿ ಸರ್ ಬಂದು ಹೇಳಿ ತಕ್ಷಣ ಕಾರ್ ತಗೊಂಡೋಗಿ ಫಿಲ್ಮ್ ಚೇಂಬರ್ ಹತ್ರ ಹೋಗ್ತೀವಿ ಅಲ್ಲಿ ಕೂತ್ಕೋತೀವಿ ಇಲ್ಲಿ ಮೊನ್ನೆ ಲಾಸ್ಟ್ ವೀಕಲ್ಲಿ ಬಂದು ಹೋದಾಗ ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತ ನಿಮ್ಮನ್ನು ತಡೆದವರು ಅಥವಾ ನಿಮ್ಮ ಸಮಾಧಾನ ಮಾಡೋರು ತಡೆದವರಲ್ಲ ಸಾಲ್ವ್ ಮಾಡ್ಕೊಂಡು ಅಂತೂ ನನಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮುಂದೆ ಸುಪ್ರೀಂ ಕೋರ್ಟ್ ಕೇಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ ಕಚ್ಕೊಂಡಿದ್ದೆ ಸರ್ ಹಲ್ ಕಚ್ಕೊಂಡಿದ್ದವ್ನಿಗೆ ಈ ನನ್ನ ಮಕ್ಕಳು ಕುಡಿದ್ಬಿಟ್ಟು ಮಾಡ್ತಾನೆ ಅಂತ ಈ ಬೇವರ್ಸಿ ನನ್ನ ಮಕ್ಕಳಿಗೆ ಬುದ್ಧಿ ಬೇಡವಾ ಆ ಬೇವರ್ಸಿ ನನ್ನ ಮಕ್ಕಳನ್ನ ಆ ಪೇಜ್ ನಿಂತ್ಕೊಂಡು ರೂಲ್ ಮಾಡ್ತಾನೆ ಡಿ ಡುಬಾಕ್ ಯೂನಿವರ್ಸ್ ಅಂತ ಮಾಡ್ಕೊಂಡು ಆ ನಟನ್ಗೆ ಒಂಚೂರು ಕಾಮನ್ ಸೆನ್ಸ್ ಬೇಡವಾ ನಿಮಗೆ ಹೇಳ್ತಾ ಇರೋದು ಇದು ಹೇಳ್ತಾ ಇದ್ದೀನಿ ಆಮೇಲೆ ಇದರಿಂದ ಯಾರಾದರೂ ಇನ್ವಾಲ್ವ್ ಆಗೋದು ಇದು ನಾನು ಪರ್ಸನಲ್ ಆಗಿ ತೊಗೊಂಡಿದ್ದೀನಿ ಬೇರೆ ಥರ ಆಗುತ್ತೆ ಹೇಳ್ತಾ ಇದ್ದೀನಿ ಇದರಿಂದ ಕುಮ್ಮಕ್ಕೆ ಕೊಡೋದು
ಯಾರೋ ಒಬ್ಬ ಡೈರೆಕ್ಟರ್ ಕೂಡ ಇದರಿಂದ ಪಿ ಆರ್ ಕೆಲಸ ಎಲ್ಲ ಮಾಡ್ಕೊಂಡಿದ್ದು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದ್ರೆ ನಿಮಗೆ ನೀವು ತಿರುಗಿ ಬೀಳುತ್ತೆ ಸರ್. ಇದು ಬೇರೆ ಥರ ಐತೆ, ಮುಚ್ಕೊಂಡು ಇದ್ಬಿಡ್ಬೇಕು. ಇನ್ಯಾವನೋ ನಟ ಜೊತೆ ಓಡಾಡೋದು ನಮ್ಗೆ ತೊಂದರೆ ಮಾಡಬಾರ್ದು ಸರ್. ಇದು ನನ್ನ ಪರ್ಸನಲ್ ನನ್ನ ಫ್ಯಾಮಿಲಿ ಡ್ಯಾಮೇಜ್ ಆಗಿ ಬಂದೈತೆ, ಬದನೆಕಾಯಿ ತೊಟ್ಟು ನಿಮ್ಮ ನಟನ ಕಟ್ಕೊಂಡು ನನಗೇನಾಗಬೇಕು? ಅವ್ನಿಗೆ ಹೇಳ್ತಾರದು ಮುಚ್ಕೊಂಡು ಕೂತ್ಕೋಬೇಕು. ಇನ್ಯಾವುದೋ ಸಿನಿಮಾ ಇಟ್ಕೊಬಿಟ್ಟಿದ್ದೀನಿ, ಅವ್ರ ಜೊತೆ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇನ್ಯಾವ ಥರ ಹೋದ್ರೆ ಮಕ್ಕಳ 3 ಜನ ಕೇಳ್ತಾ ಇದ್ದೀನಿ, ನಿಮ್ದು ಎಷ್ಟಿದೆಯೋ ನವರಂಧ್ರಗಳನ್ನ ಮುಚ್ಕೊಂಡು ಸುಮ್ಮನಿರಬೇಕು. ನನ್ನ ಪರ್ಸನಲ್ ಹೋದ್ರೆ ನಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ. ಆ ವ್ಯಕ್ತಿ ಯಾರು ಅಂತ ಹೇಳ್ತಾರೆ, ಆ ವ್ಯಕ್ತಿ ಯಾರು ಅಂತ ಹೇಳಿ. ಛೇ 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 ಒಂದು ನಿಮಿಷ, ಯಾರು? ಹಾ, ಒಂದು ಮಾತು ಹೇಳ್ತೀನಿ, ದಿನಕರ್ ಅವರು ಏನಂತ ಹಾಕೋರು ನನ್ನ ಬಗ್ಗೆ ಹಾಕೋರ? ಇಲ್ಲ, ಛೇ, ದೇವರಾಣೆ ದಿನಕರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಹೇಳ್ತೀನಿ ಕೇಳಿ, ನೀವು ರಾಮಾಯಣ ನೋಡಿದ್ದೀರಾ? ರಾವಣನು ಒಂದೇ ಮಲ್ಲಿದ್ದ, ವಿಭೀಷಣನು ಒಂದೇ ಮಲ್ಲಿದ್ದ. ವಿಭೀಷಣ ಸತ್ಯದ ಪರಿಪಾಲಕ. ನಾನು ರಾಮಾಯಣ ಕಥೆ ಹೇಳಿದೆ, ನಂಗೆ ಗೊತ್ತಿಲ್ಲ ಸರ್. ನಾನು ಚಿಕ್ಕ ರಾಮಾಯಣ ಪ್ರೂಫ್ ಕೊಡು ಅಂತ ಕೇಳೋ ದೇಶ ಸರ್ ಇದು. ಈ ದೇಶ ಅಂತ ದೇಶ ಇದು. ನಾನು ರಾಮಾಯಣ ಸರ್, ನಾನು ಇವ್ರ ಬಗ್ಗೆ ಹೇಳ್ತೀನಿ, ದಿನಕರ್ ಅವ್ರ ಬಗ್ಗೆ. ಈಸ್ ಅ ವಂಡರ್ಫುಲ್ ಮ್ಯಾನ್. ವಿಜಯಲಕ್ಷ್ಮಿ ಅವ್ರನ್ನ ನಾನು ತುಂಬಾ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಬಿಕಾಸ್ ಒಬ್ಬ ಅದ್ಭುತ ಹೆಂಗಸು ಹೋರಾಡ್ತಾ ಇದ್ದಾರೆ.